ವೆಲ್ಕಮ್ ಟು ಲತಾ ಪಾಕಶಾಲೆ. ಇವತ್ತಿನ ಸ್ಪೆಷಲ್ ರೆಸಿಪಿ ಚಿಕನ್ ಫ್ರೈ. ತುಂಬಾ ಸುಲಭವಾಗಿ ಚಿಕನ್ ಫ್ರೈನ ಹೇಗೆ ಮಾಡೋದು, ಅವು ಕಡಿಮೆ ಪದಾರ್ಥಗಳಿಂದ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಅಡುಗೆ ಮನೆಗೆ ಹೋಗೋಣ. ಚಿಕನ್ ಫ್ರೈ ಮಾಡಲು ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ. ಚಿಕನ್ ಫ್ರೈಗೆ ಬೇಕಾಗಿರುವಂಥ ಸಾಮಗ್ರಿಗಳು: ಚಿಕನ್ 1 kg, ಕಟ್ ಮಾಡಿರುವಂಥ ಒಂದು ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4 ಹಸಿಮೆಣಸಿನಕಾಯಿ, ಧನಿಯಾ ಪುಡಿ, ಕಟ್ ಮಾಡಿರುವಂಥ ಒಂದು ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿನ, ಕರಿಬೇವಿನ ಸೊಪ್ಪು. ಇಷ್ಟೇ ಕಡಿಮೆ ಪದಾರ್ಥಗಳಿಂದ ನಾವು ಚಿಕನ್ ಫ್ರೈನ ತುಂಬ ಸುಲಭವಾಗಿ ಮಾಡಿಕೊಳ್ಳೋಣ ಬನ್ನಿ. ನಾವು ಮೊದಲಿಗೆ ಚಿಕನ್ಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ಅರಿಶಿನ, ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ಇಷ್ಟನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಇದನ್ನು 2 ಬಾರಿ ಚಿಕನನ್ನು ತೊಳ್ಕೊಂಡಿರಬೇಕು. ಉಪ್ಪು, ಅಚ್ಚ ಖಾರದ ಪುಡಿ ಹಾಗೂ ಸ್ವಲ್ಪ ಅರಿಶಿನ ಇಷ್ಟನ್ನೆಲ್ಲ ಹಾಕಿ ನಾವು ಒಮ್ಮೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ನೋಡಿ, ಈ ರೀತಿ ಕಲಸಿದ ಮೇಲೆ ನಾವು ಇದನ್ನು ಫ್ರೀಝರಲ್ಲಿ ಇಡ್ಬೋದು. ಒಂದು 10 ನಿಮಿಷ ಇದನ್ನು ಮ್ಯಾರಿನೇಟ್ ಮಾಡ್ಕೋಬೇಕು, ಅಥವಾ ಹೊರಗಡೆನೇ ಇಟ್ಟರೆ ಅರ್ಧ ಗಂಟೆ ಇದನ್ನು ನೆನೆಯಲ್ಲಿ ಇಡಬೇಕು. ಇದನ್ನು ಒಂದು ತಟ್ಟೆಯನ್ನು ಮುಚ್ಚಿ ಅರ್ಧ ಗಂಟೆ ನೆನೆಯಲ್ಲಿ ಇಡಬೇಕು. ಒಂದು ಮಿಕ್ಸಿ ಜಾರಿಗೆ ನಾವು ಕಟ್ ಮಾಡಿರುವಂಥ ಒಂದು ದೊಡ್ಡದಾದ ಒಂದು ಈರುಳ್ಳಿ ಹಾಗೂ ಒಂದು ಟೊಮೊಟೊ ಇಷ್ಟನ್ನು ನಾವು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಈರುಳ್ಳಿ ಹಾಗೂ ಟೊಮೊಟೊವಿನ ಪೇಸ್ಟು ರೆಡಿಯಾಗಿದೆ. ಈಗ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಅರ್ಧ ಗಂಟೆ ನೆನೆಸಿದ ನಾವು ಚಿಕನನ್ನು ಈಗ ಫ್ರೈ ಮಾಡ್ಕೋಬೇಕು. ಫಸ್ಟು ನಾನೊಂದು ಫ್ರೈ ಪ್ಯಾನ್ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿದ್ದೀನಿ. ನಾವು ಕಬಾಬ್ ಎಲ್ಲ ಮಾಡ್ತೀವಲ್ಲ, ಅಷ್ಟೊಂದು ಎಣ್ಣೆ ಬೇಡ, ಲೈಟಾಗಿ ಸ್ವಲ್ಪ ಅದರಲ್ಲಿ ಅರ್ಧ ಎಣ್ಣೆ ಹಾಕಿದ್ದೀನಿ. ಈಗ ನಾನು ನೆನೆಸಿಟ್ಟಂಥ ಚಿಕನನ್ನು ಎಣ್ಣೆಗೆ ಹಾಕ್ತಾಯಿದ್ದೀನಿ. ಈ ರೀತಿ ಹಾಕಿ ನಾವು ಫ್ರೈ ಮಾಡಿ ಒಂದು ಅರ್ಧ ಬೆಂದ ಮೇಲೆ ತೆಗೆದಿಟ್ಕೊಳ್ಳೋಣ. ಜಾಸ್ತಿ ಬೆಂದರೆ ಫುಲ್ ಕ್ರಿಸ್ಪಿನೆಸ್ ಬರುತ್ತೆ. ಆ ರೀತಿ ಎಲ್ಲ ಮಾಡ್ಕೊಳ್ಳೋದು ಬೇಡ. ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈ ರೀತಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬರೀ ನಾನು ಉಪ್ಪು, ಅಚ್ಚ ಖಾರದ ಪುಡಿ ಹಾಗೂ ಅರಿಶಿನ ಇಷ್ಟನ್ನು ಹಾಕಿದ್ದೀನಿ. ಚಿಕನ್ ಎಲ್ಲ ನಾವು ಈ ರೀತಿ ಸ್ವಲ್ಪ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ. ನಂತರ ಒಗ್ಗರಣೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿಲ್ಲ ಅಲ್ವಾ, ಅದಕ್ಕೆ ಹೊಸ ಟ್ರೈ ಮಾಡಿರೋದು. ಈ ರೀತಿ ಹೊಸ ರೆಸಿಪಿ, ತುಂಬಾ ಡಿಫ್ರೆಂಟ್ ಆಗಿರುವಂಥ ಚಿಕನ್ ಫ್ರೈ ಇದು. ನಾನ್ ವೆಜ್ಜಲ್ಲಿ ತುಂಬಾ ವೆರೈಟೀಸ್ ಆಫ್ ಡಿಶಸ್ನ ಮಾಡ್ಕೋಬೋದು. ಒಂದು 5 ನಿಮಿಷ ಇದನ್ನು ನಾವು ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡು ನಂತರ ಒಗ್ಗರಣೆ ಮಾಡ್ಕೋಬೇಕು. ನೋಡಿ, ಇಷ್ಟ ಆಗಿದೆ, ಸಾಕು. ಎಣ್ಣೆಯಲ್ಲಿ ನಾವು ಈ ರೀತಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೋಬೇಕು. ನೋಡಿ, ಇದು ಅರ್ಧಂಬರ್ಧ ಬೆಂದಿದೆ. ಫುಲ್ ಜಾಸ್ತಿ ಬೇಯಿಸ್ಕೋಬಾರ್ದು. ಇಲ್ಲೇ ಒಗ್ಗರಣೆಯಲ್ಲೂ ಸಹ ನಾವು ಇದನ್ನು 5 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಆದ್ದರಿಂದ 5 ನಿಮಿಷ ಮಾತ್ರ ನಾನು ಎಣ್ಣೆಯಲ್ಲಿ ಬೇಯಿಸಿದ್ದೀನಿ. ನಾನು ಎಣ್ಣೆಯಲ್ಲಿ ಎಲ್ಲ ಸ್ವಲ್ಪ ಇದನ್ನು ಫ್ರೈ ಮಾಡಿ ತೆಗೆದಿಟ್ಟಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಂತೂ ಇದನ್ನು ಹಾಗೆ ತಗೊಂಡು ಹಾಗೆ ತಿನ್ಬೋದು. ಇದಕ್ಕೆ ನಾವೇನು ಎಕ್ಸ್ಟ್ರಾ ಹಾಕಿಲ್ಲ. ಉಪ್ಪು, ಖಾರ ಹಾಗೂ ಅರಿಶಿನ ಇಷ್ಟು ಹಾಕಿದ್ದೀವಲ್ಲ, ಸ್ವಲ್ಪ ಇದನ್ನು 60-70% ನಾನು ಫ್ರೈ ಮಾಡಿದ್ದೀನಿ. ಇದೇ ರೀತಿ ಫ್ರೈ ಮಾಡಿಕೊಂಡು ತಿಂದು ನೋಡಿ, ಹಾಗೆ ಸಹ ಇದನ್ನು ತಿನ್ಬೋದು, ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಒಗ್ಗರಣೆ ಮಾಡಿಕೊಳ್ಳೋಣ. ನೋಡಿ, ಎಣ್ಣೆಯನ್ನು ನಾನು ಆಗಲೇ ಚಿಕನ್ ಫ್ರೈ ಮಾಡೋದಕ್ಕೆ ಹಾಕಿರೋದು. ಅದರಲ್ಲಿ ಅರ್ಧ ತೆಗೆದಿಟ್ಟಿದ್ದೀನಿ, ಸ್ವಲ್ಪನೇ ಹಾಕಿದ್ದೀನಿ. ಒಂದು 6ರಿಂದ 7 ಸ್ಪೂನಷ್ಟು ಎಣ್ಣೆ ಇದೆ ಇದರಲ್ಲಿ. ಇದಕ್ಕೆ ನಾನು
ಆಗಲೇ ರುಬ್ಬಿಟ್ಕೊಂಡಿರುವಂಥ ಈರುಳ್ಳಿ ಹಾಗೂ ಟೊಮೊಟೊವಿನ ಪೇಸ್ಟನ್ನು ಹಾಕ್ತೀನಿ. ಪೇಸ್ಟ್ ಹಾಕಿದ ಮೇಲೆ ಹಸಿ ವಾಸನೆ ಹೋಗಬೇಕು. ಆದ್ದರಿಂದ ಇದನ್ನು 2 ನಿಮಿಷ ಐ ಫ್ಲೇಮ್ನಲ್ಲಿ ಅಂದರೆ ಮಧ್ಯಮ ಉರಿಯಲ್ಲಿ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ, ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಹಾಗೂ ಟೊಮೊಟೊ ಪೇಸ್ಟ್ ಸ್ವಲ್ಪ ರೋಸ್ಟ್ ಆದಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಸಹ ಒಮ್ಮೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವಾಗಲೇ ಚಿಕನ್ಗೆ ಅಚ್ಚ ಖಾರದ ಪುಡಿಯನ್ನು ಹಾಕಿದ್ವಿ. ಈಗ ಒಗ್ಗರಣೆಗೂ ಸಹ ಸ್ವಲ್ಪ ಚಿಲ್ಲಿ ಪೌಡರನ್ನು ಸೇರಿಸ್ತಾ ಇದ್ದೀನಿ, ಅಚ್ಚ ಖಾರದ ಪುಡಿ. ಅದರಲ್ಲಿ ಸ್ವಲ್ಪ ಖಾರ ಕಮ್ಮಿ ಇದೆ, ಆದ್ದರಿಂದ ಸೇರಿಸ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಧನಿಯಾ ಪುಡಿಯನ್ನು ಸಹ ಈಗ ಸೇರಿಸ್ಕೊಳ್ಳೋಣ. ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ರೋಸ್ಟ್ ಆಗಿದೆ. ಈಗ ಇದಕ್ಕೆ ನಾನು ಬೇಯಿಸಿಟ್ಕೊಂಡಂಥ ಚಿಕನ್ನ ಸೇರಿಸ್ತೀನಿ. ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ. ಸೂಪರಾಗಿರುವಂಥ ಚಿಕನ್ ಫ್ರೈ ರೆಡಿಯಾಗಿದೆ. ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಇದು ಡ್ರೈ ಸಹ ಆಗೋಗಿದೆ ನೋಡಿ. ಡ್ರೈ ಸಹ ಮಾಡ್ಕೋಬೋದು, ಫ್ರೈ ಸಹ ಮಾಡ್ಕೋಬೋದು. ಕೊನೆಯಲ್ಲಿ 4 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಹಾಗೂ ಲೈಟಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಉದುರಿಸಿದ್ರೆ ತುಂಬಾ ಸೂಪರಾಗಿರುವಂಥ ಚಿಕನ್ ಫ್ರೈ ರೆಡಿ. ಈಗ ಇದನ್ನು 2 ನಿಮಿಷ ಇದೇ ರೀತಿ ಮುಚ್ಚಿಟ್ಬಿಟ್ರೆ ಹಸಿಮೆಣಸಿನ್ಕಾಯಿನ ಫ್ಲೇವರ್ ಅದಕ್ಕೆ ಚೆನ್ನಾಗಿ ಹಿಡಿಯುತ್ತೆ. ನಾವು ಇದನ್ನು ಒಗ್ಗರಣೆಗೆ ಹಾಕಿಲ್ಲ, ಸುಮ್ಮನೆ ಲೈಟಾಗಿ ಫ್ಲೇವರ್ ಬರಲಿ ಅಂತ ಕೊನೆಯಲ್ಲಿ ಹಾಕಿದ್ದೀನಿ. ಇದೇ ರೀತಿ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. 2 ನಿಮಿಷದ ನಂತರ ನಾವು ಇದನ್ನು ತೆಗಿತಾ ಇದ್ದೀವಿ ನೋಡಿ. ತುಂಬಾ ಚೆನ್ನಾಗಿ ನಾವು ಈ ರೀತಿ ಚಿಕನ್ ಫ್ರೈನ ಸುಲಭವಾದ ರೀತಿಯಲ್ಲಿ ಕಡಿಮೆ ಪದಾರ್ಥಗಳಿಂದ ತುಂಬ ರುಚಿಕರವಾಗಿ ಹೇಗೆ ಮಾಡ್ಬೋದು ಅಂತ ನೋಡಿದ್ರಲ್ಲ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಈ ರೀತಿ ಒಮ್ಮೆ ಟ್ರೈ ಮಾಡಿ. ನಾನು ಮಾಡಿರುವಂಥ ಈ ಚಿಕನ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಹಾಗೂ ಆದಷ್ಟು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಭಿನ್ನ ಅಡುಗೆಯೊಂದಿಗೆ ಬರ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.